ಅತ್ತ ಬೀದರ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಗೆ ತಾತ್ಕಾಲಿಕವಾಗಿ ಅಂತ್ಯ ಘೋಷಿಸಲಾಗಿದೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಈ ಧರಣಿಯನ್ನು ಮುಕ್ತಾಯಗೊಳಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ವಿನೂತನವಾಗಿ ಉಗ್ರ ಹೋರಾಟಗಳು ಕೈಗೆತ್ತಿಕೊಳ್ಳಬೇಕಾಗಿದೆ. ಎಲ್ಲಿಯವರೆಗೆ ಅಂದರೆ ವಿ ನಾಗೇಂದ್ರ ಅವರು ಸ್ವತಃ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ DK ಶಿವಕುಮಾರ್ ಅವರು ಅವರನ್ನು ಸಂಪುಟದಿಂದ ವಜಾ ಮಾಡಿ ಹೊರಗಡೆ ತಳ್ಳಬೇಕು. ಅಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ಈ ಹೋರಾಟವನ್ನು ಮತ್ತಷ್ಟು ಉಗ್ರವಾಗಿ ಮತ್ತಷ್ಟು ವಿನೂತನವಾಗಿ ಮಾಡ್ತದೆ ಅನ್ನುವಂಥದ್ದನ್ನು ನಾನು ಎಲ್ಲಿಯವರೆಗೆ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿಯವರೆಗೆ ತಾರ್ಕಿಕ ಹಂತದವರೆಗೆ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ವಿಧಾನಸೌಧದ ಒಳಗಡೆ ಹೋರಾಟ ಮಾಡ್ತೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಹೊರಗಡೆ ಭ್ರಷ್ಟ ನಾಗೇಂದ್ರ ರಾಜೀನಾಮೆ ಸಲುವಾಗಿ ನಾವು ಹೋರಾಟ ಮಾಡಬೇಕಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು. ಅದರಂತೆ 4 ದಿವಸದಿಂದ ಬಹಳ ಯಶಸ್ವಿಯಾದ ಹೋರಾಟ. ಪ್ರತಿ ದಿವಸ ಒಂದೊಂದು ಮಂಡಲದಿಂದ ಒಂದೊಂದು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಬಂದು ಬಹಳ ಯಶಸ್ವಿ ಹೋರಾಟ ಮಾಡಿದ್ದೀವಿ. ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಸೋಮವಾರದಿಂದ ಇನ್ನೂ ವಿನೂತನ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿಗೆ ಈ ಒಂದು ಹೋರಾಟವನ್ನು ಕೊನೆಗೊಳಿಸಬೇಕು ಅಂತ ಇವತ್ತು ತಾತ್ಕಾಲಿಕವಾಗಿ ಈ ಹೋರಾಟವನ್ನು ಇಲ್ಲಿಯೇ ಕೊನೆಗೊಳಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಆ ಭ್ರಷ್ಟ ನಾಗೇಂದ್ರ ಯಾರು ಅದೇ ಆರೋಪದಲ್ಲಿ ಈಗಾಗಲೇ ಒಂದ್ಸಲ ರಾಜೀನಾಮೆ ಕೊಟ್ಟಿದ್ದಾನೆ ಮತ್ತು ಕೋರ್ಟ್ ಈಗಾಗಲೇ ಅವರಿಗೆ ಬೆಂಗಳೂರು ಬಿಟ್ಟು ಹೋಗಬಾರ್ದು ಅನ್ನುವಂಥ ಒಂದು ಕಂಡೀಷನ್ ಅನ್ನು ಹಾಕಿದೆ. ಅಂಥ ವ್ಯಕ್ತಿಯನ್ನು ಎಲ್ಲಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾನೋ ಕಾಂಗ್ರೆಸ್ ಹೈಕಮಾಂಡ್ ಹೆಸರು ಹೊರಗೆ ಬರುತ್ತೆ ಅಂತೇಳಿ ಭಯಬಿದ್ದು ಮತ್ತೊಂದ್ಸಲ ಮಂತ್ರಿ ಮಾಡಿದ್ದಾರೆ. ಆ ಮಂತ್ರಿಯನ್ನು ಆ ಒಂದು ಇದರಿಂದ ಬಿಡೋವರೆಗೆ ಮೇಲಾಗಿ ಅವರು ಇವತ್ತು ಜಾತಿ ರಾಜಕಾರಣವನ್ನು ಆಡೋದ್ರಲ್ಲಿ ಕಾಂಗ್ರೆಸ್ ಬಹಳ ನಿಸ್ಸೀಮರು. ಅವ್ರು ಯಾವ ರೀತಿ ಜಾತಿ ರಾಜಕಾರಣ ವಾಲ್ಮೀಕಿ ನಿಗಮದ ಒಂದು ಹಣ ಲೂಟಿ ಮಾಡಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡಬೇಕಾದ್ರೆ ಅವನು ಪರಿಶಿಷ್ಟ ಜಾತಿಯನ್ನು ಅದಕ್ಕಾಗಿ BJP ಅವ್ರು ಮಾಡ್ತಾ ಇದ್ದಾರೆ. ನಾವು ಹೇಳಿದ್ದೇವೆ ಪರಿಶಿಷ್ಟ ಜಾತಿಯ ಹಣವನ್ನು ಉಳಿಬೇಕು ಅಂತ ನಾಗೇಂದ್ರಗೆ. ಯಾವ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಿಗೆ ಹೋಗಬೇಕಾಗಿತ್ತು, ಯಾವ ಬಡ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹೋಗಬೇಕಾಗಿತ್ತು, ಯಾವ ರೈತರ ಗಂಗಾ ಕಲ್ಯಾಣ ಯೋಜನೆಗೆ ಹೋಗಬೇಕಾಗಿತ್ತು, ಯಾವ ವಾಲ್ಮೀಕಿ ಸಮಾಜದ ಯುವಕರಿಗೆ ಕಾರ್ ಕೊಡುವಂಥ ಸಾರಥಿ ಯೋಜನೆಗೆ ಹೋಗಬೇಕಾಗಿತ್ತು, ಆ ಎಲ್ಲ ದುಡ್ಡನ್ನು ನೇರವಾಗಿ ಹೊಡೆದಂಥ ನಿಸ್ಸೀಮ ನಾಗೇಂದ್ರ. ಅದ್ರ ಜೊತೆಯಲ್ಲಿ ಒಬ್ಬ ದಲಿತ ಅಧಿಕಾರಿ ಚಂದ್ರಶೇಖರ ಆತ್ಮಹತ್ಯೆ ಕಾರಣ ಆದವರು ನಾಗೇಂದ್ರ. ಇವ್ರ ಮೇಲೆ ಕೊಲೆ ಕೇಸ್ ಕೂಡ ಆಗಬೇಕು.